ನಮಸ್ಕಾರ ಸ್ನೇಹಿತರೆ, ನಾನು ಕಾರ್ಬಲ್ಲಿ ಜಗದೀಶ್. ಸ್ನೇಹಿತರೆ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ 17 ವರ್ಷಗಳ ಬಳಿಕ ನಮ್ಮ RCB ತಂಡದವರು ಈಗ IPL ಫೈನಲ್ ಪಂದ್ಯವನ್ನು ಗೆದ್ದು ಕಪ್ ಪಡೆದಿದ್ದಾರೆ. ಹಾಗಿದ್ದರೆ ಈ ಕಪ್ಪು ನಮ್ಮ RCB ತಂಡದಿಂದ BCCI ಅವರು ಹಿಂಪಡೆದಿದ್ದಾರೆ. ಏನಕ್ಕೆ BCCI ಅವರು ಹಿಂಪಡೆದಿದ್ದಾರೆ, ಇದರ ಕಾರಣಗಳೇನು, ಇದರ ಉದ್ದೇಶ ಏನು ಅಂದ್ಬಿಟ್ಟು ಫುಲ್ ಡೀಟೇಲ್ಸು ಈಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ವೀಕ್ಷಕರೇ ನೋಡಿ, 17 ವರ್ಷಗಳ ಬಳಿಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 18ನೇ ವೃತ್ತಿಯಲ್ಲಿ IPL ಕಪ್ ಗೆದ್ದಿದೆ. ಅಂದರೆ RCBಯ ಟ್ರೋಫಿಯನ್ನು BCCI ಹಿಂಪಡೆದಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಹಾಗಿದ್ದರೆ ಏಕೆ ಈ ಟ್ರೋಫಿಯನ್ನು BCCI ಅವರು ಹಿಂಪಡೆದಿದ್ದಾರೆ ಅನ್ನೋದನ್ನು ಸಂಪೂರ್ಣ ಮಾಹಿತಿ ಈಗ ತಿಳಿಸ್ಕೊಡ್ತೀನಿ. ಅಹಮದಾಬಾದ್ ನರೇಂದ್ರ ಮೋದಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ IPL 2025ರ ಫೈನಲ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ನ ಸೋಲುಣಿಸುವ ಮೂಲಕ ಟ್ರೋಫಿ ಮುಡಿಗೇರಿಸಿಕೊಂಡು ಚಾಂಪಿಯನ್ ಆಯಿತು. ಈ ಮೂಲಕ 17 ವರ್ಷಗಳ ವನವಾಸಕ್ಕೆ ಮುಕ್ತಿ ಸಿಕ್ಕಿದೆ. ಹಾಗಿದ್ರೆ ನೋಡಿ ವೀಕ್ಷಕರೇ, ಪ್ರತಿ ಬಾರಿ ಕೇಳಿಬರುತ್ತಿದ್ದ ಈ ಸಲ ಕಪ್ ನಮ್ಮದೇ ಎನ್ನುವ ಘೋಷವಾಕ್ಯವನ್ನು ನಿಜ ಕೂಡ ಮಾಡಿದೆ. ಅದಕ್ಕೆ ಫುಲ್ ಸ್ಟಾಪ್ ಕೂಡ ಇಕ್ಕಿದೆ. ಈ ಸಲ ಕಪ್ ನಮ್ಮದೇ ಎಂಬ ಬದಲಾಯಿಸಿದರೆ ಇದರ ಬೆನ್ನಲ್ಲೇ BCCI ಚಾಂಪಿಯನ್ಸ್ ಆದ ಬೆಂಗಳೂರು ತಂಡಕ್ಕೆ ಟ್ರೋಫಿ ವಾಪಸ್ ಪಡೆದು ಶಾಕ್ ಕೊಟ್ಟಿದೆ. ಈ ನಿರ್ಧಾರ ಏಕೆ ಎನ್ನುವ ಪ್ರಶ್ನೆ ಬಹುತೇಕರಲ್ಲಿ ಮೂಡಿರುತ್ತದೆ. ಅದೆಲ್ಲದಕ್ಕೂ ಉತ್ತರ ಇಲ್ಲಿದೆ. RCBಯ 17 ವರ್ಷಗಳ ಬಳಿಕ ಗೆದ್ದ ಟ್ರೋಫಿಯನ್ನು BCCI ಹಿಂಪಡೆದುಕೊಂಡಿದೆ. ಇದು ಇದೇ ಮೊದಲೇನಲ್ಲ. ಈ ಹಿಂದೆ ಗೆದ್ದಿರುವ ತಂಡಗಳ ಬಳಿ ಇದ್ದ ಟ್ರೋಫಿಯನ್ನು ಕೂಡ ಸಹ ಹಿಂಪಡೆದುಕೊಂಡಿದೆ. ಹಾಗಿದ್ರೆ BCCI ಏನಕ್ಕೆ ಈ ಥರ ನಿರ್ಧಾರ ಮಾಡಿದೆ ಅಂತ ಅನ್ನೋದನ್ನು ನೋಡೋದಾದರೆ, ಹೌದು ವೀಕ್ಷಕರೇ ನೋಡಿ, ಇದು ಮೊದಲು ಗೆದ್ದಿರುವ ತಂಡಗಳು ಯಾವ್ಯಾವ ತಂಡಗಳ ಹತ್ರ ಟ್ರೋಫಿಗಳನ್ನು ವಾಪಸ್ ಇಸ್ಕೊಂಡಿದೆ ಅಂತ ಅಂದ್ಬಿಟ್ಟು ನೋಡೋದಾದರೆ, ಇದುವರೆಗೂ ಗೆದ್ದಿರುವ ತಂಡಗಳ ಬಗ್ಗೆ ನೀವು ನೋಡೋದಾದರೆ ನೋಡಿ, ಮುಂಬೈ ಇಂಡಿಯನ್ಸು 5 ಬಾರಿ IPL ಟ್ರೋಫಿಯನ್ನು ಗೆದ್ದುಕೊಂಡಿದೆ. 2013, 2015, 2017 ಮತ್ತು 2019 ಮತ್ತು 2020ರಲ್ಲಿ ಗೆದ್ದು 5 ಬಾರಿ ಈ ಟ್ರೋಫಿಯನ್ನು ಗೆದ್ದಿರುವ ದಾಖಲೆಯನ್ನು ಮಾಡಿದೆ. ಇದರ ಜೊತೆಗೆ ಮತ್ತೊಬ್ಬರು 5 ಸಾರಿ ಗೆದ್ದಿರೋದು ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಚೆನ್ನೈ ಸೂಪರ್ ಕಿಂಗ್ಸು. ಇದು ಕೂಡ 2010, 11, 18, 21, 23ರಲ್ಲೂ ಕೂಡ ಗೆದ್ದು ಇವರು ಕೂಡ 5 ಬಾರಿ ಗೆದ್ದು 10 ಬಾರಿ ಇವರಿಬ್ಬರೇ 10 ಟ್ರೋಫಿಗಳನ್ನು ಇಟ್ಕೊಂಡಿದ್ದಾರೆ ಸ್ನೇಹಿತರೆ. ಅದರ ಜೊತೆಗೆ ನೋಡಿ, ಕೋಲ್ಕತ್ತಾ ನೈಟ್ ರೈಡರ್ಸ್ ಬಳಿ 3 ಟ್ರೋಫಿ ಇದೆ, ರಾಜಸ್ಥಾನ್ ಬಳಿ 1, ಡೆಕ್ಕನ್ ಚಾರ್ಜರ್ಸ್ ಬಳಿ 1, ಸನ್ರೈಸರ್ಸ್ ಹೈದರಾಬಾದ್ ಬಳಿ 1, ಗುಜರಾತ್ ಟೈಟನ್ಸ್ ಬಳಿ 1, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬಳಿ ಕೂಡ ಈ ವರ್ಷ ಗೆದ್ದಿರುವ 1 ಟ್ರೋಫಿ ಇದೆ. ಇದನ್ನು BCCI ಅವರು ಹಿಂಪಡೆದಿದ್ದಾರೆ ನೋಡಿ. ಹಾಗಿದ್ರೆ ಏನಕ್ಕೆ ಇವರು ಹಿಂಪಡಿತಾ ಇದ್ದಾರೆ ಅಂತಂದ್ಬಿಟ್ಟು ನಿಮಗೆ ನೋಡೋದಾದರೆ ನೋಡಿ, ಯಾವುದೇ ಟ್ರೋಫಿಯನ್ನು ಕೂಡ ಗೆದ್ದರೂ BCCI ಅವರು ಆ ಟ್ರೋಫಿಯನ್ನು ತನ್ನ ಬಳಿ ಇರಿಸಿಕೊಂಡು ಅದೇ ಮಾದರಿಯ ಒಂದು ರೀಪ್ಲೇ ಕಾಪಿ ಮಾಡಿ ಆ ಟ್ರೋಫಿಯನ್ನು ಆ ತಂಡದ ಫ್ರ್ಯಾಂಚೈಸಿಗೆ ನೀಡುತ್ತದೆ ಸ್ನೇಹಿತರೆ. ಏನಕ್ಕೆ ಅಂತ ನೋಡೋದಾದರೆ, ಈಗ IPLನ ಮ್ಯಾನೇಜ್ ಮಾಡ್ತಾ ಇರೋದು, ಕಂಟ್ರೋಲ್ ಮಾಡ್ತಾ ಇರೋದು BCCI ಇರೋ ಕಾರಣದಿಂದ ಯಾವುದೇ ಟ್ರೋಫಿಯನ್ನು ಗೆದ್ದರೂ ಕೂಡ BCCI ತನ್ನ ಬಳಿ ಇರಿಸಿಕೊಂಡು ಅವರಿಗೆ ರೀಪ್ಲೇ ಕಾಪಿಯನ್ನು ಮಾಡಿ ಅದನ್ನು ಟೈಟಲ್ ಪ್ರಕಾರ ಎಲ್ಲ ತಂಡಗಳಿಗೆ ಕೊಡ್ತಾರೆ ಸ್ನೇಹಿತರೆ. ಹಾಗಿದ್ರೆ ನೋಡಿ, ಈಗ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೂಡ ಗೆದ್ದಿರುವ ಕಪ್ಪನ್ನು BCCI ಹಿಂಪಡೆದುಕೊಂಡು ಈಗ ಅವರಿಗೆ ರೀಪ್ಲೇ ಕಾಪಿ ಮಾಡಿ ಮತ್ತೊಂದು ಕಪ್ಪನ್ನು BCCI ಅವರು ನಮ್ಮ RCB ತಂಡಕ್ಕೆ ಕೊಡ್ತಾರೆ ಸ್ನೇಹಿತರೆ. ಹಾಗೆ ನೋಡಿ, 18 ವರ್ಷಗಳ ಕಾಲ ನಾವು ಕಾದಿದ್ವಿ, ಈಗ ಕಪ್ ನಮಗೆ ಸಿಕ್ಕಿದೆ. ಹಾಗಾಗಿ ಈಗ ಈ ಸೆಲೆಬ್ರೇಷನ್ ಮೂಡ್ನಲ್ಲೇ ಇದ್ದೀವಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ನೋಡಿ IPL ಕಪ್ಪಿನ ಬಗ್ಗೆ ಮಾಹಿತಿ ಇದು. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು, ಶುಭ ದಿನ.